ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ನಂದು ಬಂದು ಚಿಕ್ಕ ರೂಮು. ಇಲ್ಲಿ ನಾನು, ನಮ್ಮ ಹಸ್ಬೆಂಡ್ ಮತ್ತೆ ನನ್ನ ಮಗಳು ಮಲ್ಕೊಳ್ಳೋದು ಈ ಬೆಡ್ ಮೇಲೆ. ಸೊ ಈಗ ಪಾಪು ದೊಡ್ಡೋಳಾಗ್ತಾ ಆಗ್ತಾ ಸೊ 3 ಜನಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಹಾಗಾಗಿ ನಾನು ನನ್ನ ಮಗಳು ಮಾತ್ರ ರೂಮಲ್ಲಿ ಇರ್ತೀವಿ. ಇದು ನನ್ನ ಬರ್ಡೇಗೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದು. ನಾನು ಡಿಗ್ರಿ ಓದ್ಬೇಕಾದ್ರೆ ಅನ್ಕೊಂತೀನಿ ಇದು. ಸೊ ಫಸ್ಟ್ ಇಯರ್ B.Com ಓದ್ಬೇಕಾದ್ರೆ ಈ ಫೋಟೋನ ನನ್ನ ಫ್ರೆಂಡ್ಸು ನನಗೆ ಗಿಫ್ಟ್ ಮಾಡಿದ್ರು. ಅದನ್ನ ನಾನು ಇವಾಗ್ಲೂ ಕೂಡ ನನ್ನ ಹಸ್ಬೆಂಡ್ ಮನೆಗೆ ತಂದು ಇಟ್ಕೊಂಡಿದ್ದೀನಿ ಮೆಮೊರೀಸ್ಗೋಸ್ಕರ. ಈ ಫೋಟೋ ಪ್ರೆಸೆಂಟ್ ಮಾಡಿನೇ 7 ವರ್ಷ ಆಯ್ತು, ಬಟ್ ಆದ್ರೂ ಕೂಡ ಫೋಟೋ ತುಂಬಾನೇ ಚೆನ್ನಾಗಿದೆ. ಸೊ ಇನ್ನ ಕತ್ಲೆ ಟೈಮಲ್ಲಿ ಅಂತೂ ತುಂಬಾ ಶೈನಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಸ್ವೀಟ್ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಈಗಲೂ ಕೂಡ. ಬಟ್ ಅದೊಂದು ಸ್ವೀಟ್ ಮೆಮೊರೀಸ್ ಅಂದ್ರೆ ಇದೆಲ್ಲ ನನ್ನ ಗ್ರೂಪು, ನನ್ನ ಫ್ರೆಂಡ್ಸು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಕಾಲೇಜಲ್ಲಿ. ಇನ್ನ PUC ನಲ್ಲಿ ಅಷ್ಟೇನ್ ಬಂಕ್ ಮಾಡ್ತಾ ಇರಲಿಲ್ಲ, ಬಟ್ ಡಿಗ್ರಿನಲ್ಲಿ ಅಂತೂ ತುಂಬಾನೇ ಬಂಕ್ಸ್ ಮಾಡಿದೀವಿ ಕಾಲೇಜಲ್ಲಿ. ಸೊ ಫ್ರೆಂಡ್ಸ್ ಜೊತೆ ಯಾವಾಗ್ಲೂ ಸುತ್ತಾಡೋದೇನೆ, ಅದೆಲ್ಲ ಒಂಥರ ಮರೆಯೋಕ್ ಆಗದೆ ಇರುವಂತ ಮೆಮೊರೀಸು. ರೂಮ್ಗೆ ಎಂಟರ್ ಆಗ್ತಾನೆ ಲೆಫ್ಟ್ಗೆ ಒಂದು ವಿಂಡೋ ಕಾಣುತ್ತೆ. ಈ ವಿಂಡೋ ಮುಂಚೆ ಅಂದ್ರೆ ನಾವು ಕಾರ್ ತಗೊಳ್ಳೋದಕ್ಕಿಂತ ಮುಂಚೆ ಗಿಡ ಮರಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸೋದು. ಬಟ್ ಈಗ ಕಾರ್ ತಂದಿರೋದ್ರಿಂದ ಪಕ್ಕದಲ್ಲಿ ಸ್ಪೇಸ್ ಇತ್ತು, ಅಲ್ಲಿ ಕಾರ್ಗೆ ಶೆಡ್ ಮಾಡಿ ಕಾರ್ನ ನಿಲ್ಲಿಸ್ತಾ ಇದೀವಿ. ಈ ಫೋಟೋ ಕೂಡ ಅಷ್ಟೇ, ಇದು ನನ್ನ ಮದ್ವೆನಲ್ಲಿ ಪ್ರೆಸೆಂಟ್ ಮಾಡಿದ್ದು. 2 years ಆಯ್ತು ಈ ಫೋಟೋ ಕೊಟ್ಟು. ನನ್ನ ಬೆಸ್ಟ್ ಫೋಟೋ ಅಂತಾನೆ ಹೇಳ್ಬೋದು. ಮತ್ತೆ ನನಗೆ ತುಂಬಾ ಇಷ್ಟವಾದಂತ ಈ ಫೋಟೋ. ಸೊ ಇದು ಯಾವಾಗ್ಲೂ ನಾನು ನೋಡ್ಲೇಬೇಕು ಅಂತ ಮುಂದೆನೆ ಹಾಕೊಂಡಿರ್ತೀನಿ. ಎದ್ದ ತಕ್ಷಣ ಆ ಫೋಟೋ ನೋಡ್ತೀನಿ. ಈ ಫೋಟೋನು ಅಷ್ಟೇ, ಇದು 1.5 year ಆಯ್ತು, 2 years ಮೇ ಬಿ. ಇದು ಬಂದು ನನ್ನ ಬರ್ಡೇಗೆ ಅಂತ ಹೇಳಿ ಸಹನಾ ಅಂತ ನನ್ನ ತಮ್ಮನ ಫ್ರೆಂಡ್ ಕೊಟ್ಟಿದ್ದು. ಈ ಫೋಟೋ ಕೂಡ ತುಂಬಾ ಚೆನ್ನಾಗಿದೆ. ಆ ಟೈಮಲ್ಲಿ ನಾನು 6 months ಪ್ರೆಗ್ನೆಂಟು, ಹಾಗೆ ತೆಗ್ದಿರೋಂಥ ಫೋಟೋ ಇದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ದೊಡ್ಡದಿದೆ ಆಕ್ಚುಲಿ ಫೋಟೋ, ತುಂಬಾ ವೆಯ್ಟ್ ಇದೆ, ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ನಾನು ಫಸ್ಟ್ ನನ್ನ ಕಾಲೇಜ್ ಫ್ರೆಂಡ್ಸ್ ಕೊಟ್ಟಿರೋ ಫೋಟೋ ತೋರಿಸೋದಲ್ಲ, ಅದೇ ತರ ಸೇಮು. ಇದು ತುಂಬಾ ಶೈನಿಂಗ್ ಕಾಣುತ್ತೆ. ಈ ಫೋಟೋ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ಗಣೇಶದ ಹಾಕೊಂಡಿದೀನಿ ಚಿಕ್ಕದಾಗಿ, ಮತ್ತೆ ಒಂದು ಚಿಕ್ಕ ಲೈಟ್ ಹಾಕೊಂಡಿದೀನಿ. ಯಾಕೆಂದ್ರೆ ನೈಟ್ ಅಲ್ಲಿ ಪಾಪ ಎದೊಳ್ತಾ ಇರ್ತಲ್ಲಲ್ವಾ, ಅದಕ್ಕೆ ಈ ಲೈಟ್ ಯಾವಾಗೂ ಆನ್ ಆಗಿರುತ್ತೆ ನೈಟ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ನೋಡಿ, ಕಂಪ್ಲೀಟ್ ಆಗಿ ಈ ತರ ಕಾಣುತ್ತೆ ರೂಮು ಈ ಫೋಟೋಗಳಿರೋದ್ರಿಂದ. ಆಕ್ಚುಲಿ ನನ್ನ ತಮ್ಮ ಬಂದಾಗ ಹೇಳ್ತಾ ಇರ್ತಾನೆ, 3 ಫೋಟೋನು ಒಂದೇ ಕಡೆ ಒಂದೇ ವಾಲ್ ಅಲ್ಲಿ ಹಾಕೋಣ ಚೆನ್ನಾಗಿರತ್ತೆ ಅಂತ. ಬಟ್ ನಾನು ಇಲ್ಲೊಂದು ಹಾಕ್ಬಿಟ್ಟಿದೀನಿ. ಅಂಡ್ ಇಲ್ಲಿ ಹ್ಯಾಂಗ್ ಮಾಡಿರೋದೇನಪ್ಪ ಅಂದ್ರೆ, ಇಲ್ಲಿ 1-2 ಟವಲ್ ಮತ್ತೆ ಒಂದು ಚಿಕ್ಕದ ಬೆಡ್ಶೀಟ್ ಹಾಕಿದೀನಿ. ಇದು ಬಂದು ನನ್ನ ಮಗಳದ್ದು ಈ ಬಟ್ಟೆಗಳೆಲ್ಲ. ಯಾಕಂದ್ರೆ ಮಾರ್ನಿಂಗ್ ಟೈಮು ಎವ್ರಿಡೇ ಸ್ನಾನ ಮಾಡಿಸ್ತೀವಲ್ಲ, ಕೈಗೆ ಸಿಗೋ ತರ ಇದ್ರೆ ಒಳ್ಳೇದು ಅಂತ ಹೇಳಿ. ಅಂದ್ರೆ ಮಕ್ಳಿರೋ ಮನೆಯಲ್ಲಿ ಕೆಲಸ ಬೇಗ ಆಗಲ್ಲಲ್ವಾ, ಅದಕ್ಕೆ ಎಲ್ಲ ಕೈಗೆ ಸಿಗೋ ತರಾನೇ ಇಟ್ಕೊಂಡಿದೀನಿ. ಅಂಡ್ ವಾರ್ಡ್ರೋಬ್ ಚಿಕ್ಕದೇನೆ, ಇದ್ರಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನಂದೇ ಬಟ್ಟೆ ಇರೋದು. ಅಂಡ್ ಒಂದ್ ಇದ್ರಲ್ಲಿ ಮಾತ್ರ ನನ್ನ ಮಗಳದು ಹೊಸ ಫ್ರಾಕ್ ಗಳು ಇಟ್ಟಿದೀನಿ. ಮೇಲ್ಗಡೆ ಕೂಡ ಮಾಡಿಸ್ಬೇಕು. ಸೊ ಈಗ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಹಂಗೆ ಬಿಟ್ಟಿದ್ದಾರೆ ಆಕ್ಚುಲಿ ಹಸ್ಬೆಂಡ್. ಸೊ ಈಗ ಮಾಡಿಸೋ ಅಂತ ಪ್ಲಾನ್ ಕೂಡ ಇದೆ. ಇಫ್ ಇನ್ ಕೇಸ್ ಏನಾದ್ರು ಮನೆ ಕಟ್ಟೋಕ್ಕೂ ಮುಂಚೆನೆ ಮದ್ವೆ ಆಗಿತ್ತು ಅಂದಿದ್ರೆ, ನನ್ಗೆ ಯಾವ ತರ ಬೇಕೋ ಆ ತರ ಇನ್ನೂ ಚೆನ್ನಾಗಿ ಕಟ್ಬೋದಿತ್ತು. ಏನ್ ಮಾಡೋದು, ಕಟ್ಟಿರೋ ಮನೆಗೆನೆ ಮದ್ವೆ ಆಗಿ ಬಂದೆ. ಬಟ್ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಸೊ ಇರೋದ್ರಲ್ಲಿ ನನ್ಗೆ ತುಂಬಾ ಇಷ್ಟ ಆಯ್ತು. ಬಂದ ತಕ್ಷಣ ಮನೆ ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗಿದೆ. ಬಟ್ ನನ್ಗೆ ಈಗೀಗ ರೂಮು ಚಿಕ್ಕದು ಅನ್ಸ್ತಾ ಇದೆ. ಯಾಕೆಂದ್ರೆ ಮಗು ಬೇರೆ ಬಂತಲ್ಲ, ಈಗ ಅವಳ ಐಟಮ್ಸ್ ಎಲ್ಲ ಇಡೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅಂತೇಳಿ ರೂಮ್ ಚಿಕ್ಕದು ಅನ್ನೋ ತರ ಫೀಲ್ ಮಾಡ್ತೀನಿ. ಬಟ್ ಇರೋದ್ರಲ್ಲಿ ಓಕೆ, ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ಬೋದು. ಸೊ ಈ ತರ ಇದೆ ನೋಡಿ. ಅಂಡ್ ಇನ್ನು ಬೇಡದೇ ಇರೋಂಥ ಟೇಬಲ್ಸ್ ಅದು ಇದು ಎಲ್ಲ ಇತ್ತು, ಎಲ್ಲ ತೆಗ್ದು ಈಚೆ ಹಾಕ್ಬಿಟ್ಟೆ ನಾನು. ಯಾಕೆ ಅಂದ್ರೆ ಸ್ವಲ್ಪ ರೂಮ್ ಜಾಗ ಇತ್ತು ಅಂದ್ರೆ ಅಟ್ಲೀಸ್ಟ್ ಮಗು ಓಡಾಡಕ್ಕೆಲ್ಲ ಸರಿ ಹೋಗುತ್ತೆ ಅಂತ. ಈ ಹಾರ್ಟು ನನ್ನ ಮಗುದೇ ಗೊಂಬೆ ಆಟ ಆಡಕ್ಕೆ ಅಂತಿರೋದು, ಅದನ್ನ ನಾನು ಇಲ್ಲೇ ಇಟ್ಟಿದ್ದೀನಿ. ಸೊ ಇಷ್ಟು ಬಂದು ನನ್ನ ರೂಮ್ ಟೂರು. ನನ್ನ ರೂಮ್ ಟೂರ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.